ನಮಸ್ಕಾರ ಎಲ್ಲರಿಗೂ. ದೇವಿ ಭಾಗವತ ಮಹಾಪುರಾಣದ ಮೊದಲ ಸ್ಕಂದದ 16ನೇ ಅಧ್ಯಾಯಕ್ಕೆ ಎಲ್ಲರನ್ನ ಸ್ವಾಗತಿಸ್ತಾ 16ನೇ ಅಧ್ಯಾಯದ 2ನೇ ಭಾಗವನ್ನು ನಾವಿಂದು ನೋಡೋಣ. ಹಿಂದಿನ ಭಾಗದಲ್ಲಿ ಯಾವ ರೀತಿ ದೇವಿ ಭಾಗವತ ಪುರಾಣ ಹುಟ್ಟಿಕೊಂಡಿತು ಅನ್ನುವಂಥದ್ದನ್ನು ವ್ಯಾಸರು ಶುಕನಿಗೆ ಹೇಳ್ತಾ ಇರೋದನ್ನು ನಾವು ನೋಡಿದ್ದೇವೆ. ಇವತ್ತು ಅದನ್ನು ಮುಂದುವರಿಸ್ತಾ ವ್ಯಾಸರು ಹೇಳಿದರು, ಈ ಭಾಗವತವು ವಿಷ್ಣುವಿನ ನಾಭಿಕಮಲದಲ್ಲಿದ್ದ ಬ್ರಹ್ಮನಿಂದ ಸಂಗ್ರಹಿಸಲ್ಪಟ್ಟು ತನ್ನ ಪುತ್ರನಾದ ಮಹಾಬುದ್ಧಿಶಾಲಿಯಾದ ನಾರದ ಋಷಿಗೆ ಉಪದೇಶಿಸಲ್ಪಟ್ಟಿತು. ಹೀಗೆ ಬ್ರಹ್ಮನಿಂದ ನಾರದ ಋಷಿಗೂ ಅವನಿಂದ ನನಗೂ ಪೂರ್ವದಲ್ಲಿ ಉಪದೇಶಿಸಲ್ಪಟ್ಟಿತು. ಇದನ್ನೇ ನಾನು 12 ಸ್ಕಂಧಗಳಲ್ಲಿ ವಿಸ್ತರಿಸಿ ಪೂರ್ಣವನ್ನಾಗಿ ಮಾಡಿದೆನು. ಎಲೈ ಪುರುಷ ಶ್ರೇಷ್ಠನೇ, ಈ ರೀತಿಯಲ್ಲಿ ಅವಿಚ್ಛಿನ್ನವಾಗಿ ಪರಂಪರಾ ಪ್ರಾಪ್ತವಾದ ವೇದದಂತೆ ಪ್ರಮಾಣಭೂತವಾದ ಪುರಾಣಗಳಿಗೆ ಇರಬೇಕಾದ ಸರ್ಗಾದಿ 5 ಲಕ್ಷಣಗಳಿಂದ ಕೂಡಿರುವ ಉತ್ತಮವಾದ ದೇವಿಯ ಚರಿತ್ರೆಯನ್ನು ಒಳಗೊಂಡಿರುವ ಈ ಪುರಾಣವನ್ನು ಪಠಣ ಮಾಡು. ಈ ಪುರಾಣವು ತತ್ವಜ್ಞಾನದಿಂದ ಉಂಟಾಗುವ ಮೋಕ್ಷ ಮುಂತಾದ ಆನಂದ ರಸಾನುಭವದ ನಿರೂಪಣೆಗಳಿಂದ ಕೂಡಿರುವುದು. ಎಲ್ಲ ಬಗೆಯ ಪುರಾಣಶಾಸ್ತ್ರ ಮುಂತಾದ ಮೇಲ್ತರದ ಗ್ರಂಥಗಳಲ್ಲೂ ಶ್ರೇಷ್ಠವಾದುದು. ಪುಣ್ಯಕರವಾದ ವರ್ಣಾಶ್ರಮ ಧರ್ಮಗಳನ್ನು ತಿಳಿಸುವ ಶಾಸ್ತ್ರಕ್ಕೆ ಸಮನಾದುದು ಮತ್ತು ವೇದಾರ್ಥದ ಸಮರ್ಥನೆಗಳಿಂದ ಕೂಡಿರುವುದು. ಈ ಪುರಾಣದಲ್ಲಿ ವೃತ್ರಾಸುರನ ಸಂಹಾರ ರೂಪವಾದ ಕಥೆಯು ಇನ್ನೂ ಅನೇಕ ಕಥಾ ಉಪಾಖ್ಯಾನಗಳು ಉಕ್ತವಾಗಿವೆ ಮತ್ತು ಇದು ಸಂಸಾರವೆಂಬ ಮಹಾಸಾಗರವನ್ನು ದಾಟಿ ಮುಕ್ತಿಯನ್ನು ಪಡೆಯುವುದಕ್ಕೆ ಅನುಕೂಲವಾದ ಬ್ರಹ್ಮವಿದ್ಯೆಯನ್ನು ತಿಳಿಸುವ ಸಾಧನವಾಗಿರುತ್ತದೆ. ಎಲೈ ಪುಣ್ಯಶಾಲಿಯಾದ ಪುರುಷ ಶ್ರೇಷ್ಠನೇ, ನೀನು ಬುದ್ಧಿವಂತರಲ್ಲೆಲ್ಲ ಹೆಚ್ಚಾದ ಬುದ್ಧಿಯುಳ್ಳವನಾದುದರಿಂದ ಈ ಭಾಗವತವೆಂಬ ಹೆಸರುಳ್ಳ ಶುಭಪ್ರದವಾದ ಪುರಾಣವನ್ನು ಗ್ರಹಿಸಲು ನೀನೇ ಯೋಗ್ಯನು. ಆದುದರಿಂದ ನೀನು ಇದನ್ನು ಸ್ವೀಕರಿಸು ಎಂದರೆ ಉಪದೇಶವನ್ನು ಹೊಂದು. ಈ ಪುರಾಣವು 18,000 ಶ್ಲೋಕಗಳಿಂದ ಕೂಡಿ ಸಂಗ್ರಹವಾಗಿರುವ ಅಜ್ಞಾನವನ್ನು ಹೋಗಲಾಡಿಸುವ, ಮನಸ್ಸಿನಲ್ಲಿ ಜ್ಞಾನವೆಂಬ ಸೂರ್ಯನು ಉದಯಿಸುವಂತೆ ತಿಳುವಳಿಕೆಯನ್ನು ಉಂಟು ಮಾಡುವ ಇಂಥ ದಿವ್ಯವಾದ ಪುರಾಣವನ್ನು ಸ್ವೀಕಾರ ಮಾಡು. ಈ ಪುರಾಣವನ್ನು ಶ್ರವಣ ಮಾಡುವವರಿಗೂ ಪಠಣ ಮಾಡುವವರಿಗೂ ಇದು ಸುಖವನ್ನು ಉಂಟು ಮಾಡುತ್ತದೆ, ಮನಃಶಾಂತಿಯನ್ನು ಕೊಡುತ್ತದೆ. ಇದನ್ನು ಕೇಳುವುದರಿಂದ ಮನುಷ್ಯನು ಕೃತಕೃತ್ಯನಾಗುತ್ತಾನೆ ಮತ್ತು ದೀರ್ಘಾಯುಷ್ಯವನ್ನು ಪಡೆಯುತ್ತಾನೆ. ಪುತ್ರ ಪೌತ್ರಾದಿ ಸಂತಾನದ ಅಭಿವೃದ್ಧಿ ಉಂಟಾಗುತ್ತದೆ. ಲೋಮಹರ್ಷಣನೆಂಬ ಋಷಿಯ ಪುತ್ರನಾದ ಧರ್ಮಬುದ್ಧಿಯುಳ್ಳ ಈ ಸೂತನು ನನಗೆ ಶಿಷ್ಯನು. ಇವನು ನಿನ್ನ ಜೊತೆಯಲ್ಲಿ ಈ ಮಂಗಳಕರವಾದ ಪುರಾಣ ರೂಪವಾದ ಸಂಹಿತೆಯನ್ನು ಪಠಣ ಮಾಡುತ್ತಾನೆ. ಸೂತನು ಹೇಳ್ತಾನೆ, ಈ ಪ್ರಕಾರವಾಗಿ ವ್ಯಾಸ ಋಷಿಯು ಹೇಳಿ ಆ ಭಾಗವತವನ್ನು ತನ್ನ ಪುತ್ರನಾದ ಶುಕಮುನಿಗೂ ನನಗೂ ಸಹ ಬೋಧಿಸಿದನು. ತಕ್ಕಷ್ಟು ವಿಸ್ತಾರವಾಗಿ ರಚಿಸಿರುವ ಆ ಪುರಾಣವೆಲ್ಲವನ್ನೂ ನಾನು ಗ್ರಹಿಸಿದೆನು. ಮಾನವರ ಎಲ್ಲ ಬಗೆಯ ಕ್ಲೇಶಗಳ ನಿವಾರಣೆಗಾಗಿ ಈ ದೇವಿ ಭಾಗವತವನ್ನು ರಚಿಸಲಾಗಿದೆ ಎಂದು ಹೇಳಿದೆ. ಅದನ್ನು ಓದಿದರೂ ಮನಃಶಾಂತಿಯು ದೊರೆಯಲಿಲ್ಲವೆಂದರೆ ಅದರ ರಚನೆಯೂ ವ್ಯರ್ಥವೆಂದಾಗುತ್ತದೆ. ಅಲ್ಲದೆ ಶುಕನು ತುಂಬ ವೈರಾಗ್ಯಶಾಲಿಯು. ಆದುದರಿಂದಲೇ ಗೃಹಸ್ಥಾಶ್ರಮ ಸ್ವೀಕಾರವನ್ನು ಬೇಡವೆಂದು ಹೇಳಿ ಸನ್ಯಾಸಾಶ್ರಮ ಸ್ವೀಕಾರವನ್ನು ಆಶಿಸಿದನು. ಅಂಥವನ ಮನಃಶಾಂತಿಗಾಗಿ ಈ ಪುರಾಣವನ್ನು ರಚಿಸಲಾಗಿದೆ ಎಂದು ಹೇಳಿದೆ. ಆ ಶುಕನು ಈ ರೀತಿಯಲ್ಲಿ ಈ ಮಹಾಪುರಾಣವನ್ನು ಅಧ್ಯಯನ ಮಾಡಿ ವ್ಯಾಸ ಋಷಿಯ ಪುಣ್ಯಾಶ್ರಮದಲ್ಲಿಯೇ ಇರುತ್ತಿದ್ದನು. ಈ ಶುಕನು ಬ್ರಹ್ಮನ ಮತ್ತೊಬ್ಬ ಮಗನೋ ಎಂಬಂತೆ ಮಹಾಜ್ಞಾನಿಯಾದವನು. ಇಂತಹವನು ಕರ್ಮಾತ್ಮನಾಗಿ ಈ ಪುರಾಣದಿಂದ ಶಾಂತಿಯನ್ನು ಪಡೆಯಲಿಲ್ಲ ಎಂದರೆ ವಿರಕ್ತಿ ಮಾರ್ಗವನ್ನು ಬಿಟ್ಟು ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿ ಕರ್ಮ ಮಾರ್ಗ ಪ್ರವೃತ್ತನಾಗಿರಬೇಕೆಂಬ ವಿಷಯದಲ್ಲಿ ತೃಪ್ತಿ ಸಮಾಧಾನಗಳ ಮೂಲಕ ಸಂತೋಷವನ್ನು ಹೊಂದಲಿಲ್ಲ. ಈ ಶ್ಲೋಕದಲ್ಲಿ ಕರ್ಮಾತ್ಮ ಎಂದರೆ ಕರ್ಮಾಚರಣೆಯಲ್ಲಿ ಆಸಕ್ತಿಯುಳ್ಳವನು ಎಂದು ಅರ್ಥವಲ್ಲವು. ಏಕೆಂದರೆ ಶುಕನು ಗೃಹಸ್ಥಾಶ್ರಮಿಗಳ ಸಹವಾಸದಲ್ಲಿ ಇದ್ದಾನೆ. ಸನ್ಯಾಸಾಶ್ರಮವನ್ನು ಕ್ರಮವಾಗಿ ಸ್ವೀಕರಿಸಿ ಕರ್ಮವನ್ನು ತ್ಯಾಗ ಮಾಡಿರಲಿಲ್ಲವು. ಆದುದರಿಂದಲೇ ಏಕಾಂತದಲ್ಲಿ ವಿವಿಕ್ತವಾಗಿರಲು ಅಪೇಕ್ಷೆಯುಳ್ಳವನಾಗಿದ್ದ ಆ ಶುಕನು ಯಾವುದೊಂದು ವ್ಯವಹಾರವನ್ನು ಗಮನಿಸದೆ ಯಾವುದೋ ಒಂದು ಲೋಪವಿದ್ದವನಂತೆಯೂ ಯಾವುದೊಂದು ವ್ಯವಹಾರವೂ ಇಲ್ಲದಿದ್ದವನಂತೆಯೂ ಕಾಣಬರುತ್ತಿದ್ದನು. ಹೀಗೆ ಅವನು ಊಟದಲ್ಲಿ ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಅನುಭವಿಸುವುದರಲ್ಲಿ ಹೆಚ್ಚಾದ ಆದರವುಳ್ಳವನಾಗಿರಲಿಲ್ಲವು ಮತ್ತು ಉಪವಾಸದಲ್ಲೂ ಕರ್ಮಗಳನ್ನು ಭೋಗಗಳನ್ನು ಬೇಡವೆಂದು ನಿಷೇಧಿಸುವುದರಲ್ಲೂ ಆಸಕ್ತಿ ಇಲ್ಲದವನಾಗಿಯೂ ಇರುತ್ತಿದ್ದನು. ಗೃಹಸ್ಥರ ಧರ್ಮಗಳನ್ನು ಕರ್ಮಗಳನ್ನು ಶಾಸ್ತ್ರದಲ್ಲಿ ಹೇಳಿರುವ ಕರ್ಮವನ್ನು ಅನುಸರಿಸಿಯೇ ಬಿಡಬೇಕು. ಕ್ರಮವಾಗಿ ಸನ್ಯಾಸಾಶ್ರಮದ ಧರ್ಮಗಳನ್ನು ಆಚರಿಸಬೇಕು. ಇದಕ್ಕೆ ತಂದೆಯ ಉಪದೇಶವು ಅನುಕೂಲವಾಗಿರಲಿಲ್ಲವು. ಆದುದರಿಂದ ಚಿಂತಾಕುಲನಾದ ತನ್ನ ಮಗನಾದ ಶುಕನನ್ನು ವ್ಯಾಸನು ನೋಡಿ, ಧರ್ಮಾಚರಣೆಯಿಂದ ಕುಲದ ಗೌರವವನ್ನು ಕಾಪಾಡಬಲ್ಲವನಾದ ಎಲೈ ಮಗನೇ, ಯಾವಾಗಲೂ ನೀನು ಏನನ್ನು ಯೋಚಿಸುತ್ತಿರುವೆ? ಏನು ಕಾರಣ? ನೀನು ಮನೋವ್ಯಥೆಯುಳ್ಳವನಾಗಿದ್ದೀಯೇ. ಮಾನವಂತನಾದ ದರಿದ್ರನು ಸಾಲಗಾರರ ಬಾಧೆಯಿಂದ
ಕ್ಲೇಶ ಪಡುತ್ತಿರುವವನಂತೆಯೂ ಏನೋ ಒಂದು ದೊಡ್ಡ ವಿಷಯವನ್ನು ಚಿಂತಿಸುತ್ತಿರುವವನಂತೆಯೂ ನೀನು ಯಾವಾಗಲೂ ಅನ್ಯಮನಸ್ಕನಾಗಿರುವಂತೆ ಕಾಣುತ್ತೀಯೆ. ತಂದೆಯಾದ ಮತ್ತು ನಿನ್ನ ಯೋಗಕ್ಷೇಮಗಳ ವಿಷಯದಲ್ಲಿ ತಕ್ಕ ಏರ್ಪಾಡನ್ನು ಮಾಡಬಲ್ಲ ನಾನು ಜೀವಿಸಿರುವಲ್ಲಿ, ಎಲೈ ಮಗನೇ, ನಿನಗೇನು ಚಿಂತೆ ಇದೆ? ಎಲೈ ಪುತ್ರನೇ, ನಿನ್ನ ಮನಸ್ಸಿಗೆ ಬಂದ ಹಾಗೆ ಸುಖವಾಗಿ ಭೋಜನ ಮಾಡು, ವಿಷಯ ಸುಖಗಳನ್ನು ಅನುಭವಿಸು, ನಿನ್ನ ಮನಸ್ಸಿನಲ್ಲಿ ದುಃಖಕರವಾದ ವ್ಯಾಕುಲತೆಯನ್ನು ತ್ಯಜಿಸು. ಭಾಗವತ ಮುಂತಾದ ಶಾಸ್ತ್ರಗಳಲ್ಲಿ ಯುಕ್ತವಾದ ಧರ್ಮಕರ್ಮಗಳ ಜ್ಞಾನ ವಿಷಯವನ್ನು ಮನನ ಮಾಡು ಮತ್ತು ಈ ರೀತಿಯಲ್ಲಿ ಶಾಸ್ತ್ರ ಮತ್ತು ಉಪದೇಶಗಳಿಂದ ಬಂದ ಜ್ಞಾನವನ್ನು ಅನುಭವಕ್ಕೆ ತೆಗೆದುಕೊಳ್ಳುವಂತೆ ಮಾಡುವ ವಿಚಾರಗಳಲ್ಲಿಯೂ ಮನಸ್ಸನ್ನು ಇಡು. ಈ ರೀತಿಯಾಗಿ ವ್ಯಾಸರು ತನ್ನ ಮಗನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಮುಂದಿನ ಭಾಗದಲ್ಲಿ ಅವರು ಯಾವ ರೀತಿ ಉಪದೇಶವನ್ನು ಮಾಡ್ತಾರೆ ಮತ್ತು ಅದಕ್ಕೆ ಪ್ರತಿಯಾಗಿ ಶುಕಮುನಿ ಏನನ್ನು ಮಾಡ್ತಾನೆ ಅನ್ನುವಂಥದ್ದನ್ನು ನೋಡೋಣ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.